ಇಲ್ಲೇನು ನಾ ತೋರ್ಸಾಕ್ತಿಲ್ಲ. ಈ ವೆಬ್ಸೈಟ್ರು ಅದು ಫೇಮಸ್ ಆಗೈತಲ್ಲ ಇವಾಗ ಡಾಕ್ಟರ್ ಅತಿಯಾಸ್ 345 ಕ್ರೀಮ್, ಅದನ್ನಂತೂ ಪ್ಲೀಸ್ ಆರ್ಡ್ರ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಟೋಟಲಿ ಫೇಕ್ ಪ್ರಾಡಕ್ಟ್ ಕಳಿಸ್ತಾರೆ. ಅವರ ಇಮೇಜ್ ಒಳಗೆ ತೋರಿಸೋದ ಬೇರೆ, ಅದು ನಿಮಗೆ ರಿಸೀವ್ ಆಗೋದ ಬೇರೆ. ಜಸ್ಟ್ ನೋಡ್ರಿ, ಇಲ್ಲಿ ನೀವು ನಾ ತೋರ್ಸಾಕ್ತೀನಿ, ಇದು ಫೇಕ್ ಪ್ರಾಡಕ್ಟ್ ಆ್ಯಸ್ ವೆಲ್ ಡ್ಯಾಮೇಜ್ಡ್ ಪ್ರಾಡಕ್ಟ್ ಅವ್ರು ನನಗೆ ಕಳಿಸ್ಯಾರ. ಆಲ್ರೆಡಿ ಟ್ಯೂಬಿಂದ ಕ್ರೀಮ್ ಔಟ್ಸೈಡ್ ಬರಾಕತೈತಿ. ಆ್ಯಂಡ್ ಅವ್ರಿಗೆ ರೀಚ್ ಔಟ್ ಮಾಡಿದ್ರೆ ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರೋಂಗಿಲ್ಲ. ರೀಫಂಡ್ ಬಗ್ಗೆ ಅಂತೂ ಮಾತಾಡಿದ್ರೆ ಅವ್ರು ನಿಮ್ಮ ಕಾಲ ಪಿಕ್ ಮಾಡೋಂಗಿಲ್ಲ. ನಾನು ಮಲ್ಟಿಪಲ್ ಟೈಮ್ಸ್ ಅವ್ರಿಗೆ ಕಾಲ್ ಮಾಡಿ ಸಾಕಾಗಿ ಹೋಗೈತಿ. ಸೊ ಅವ್ರು ಕಾಲ್ ರಿಸೀವ್ ಮಾಡೋಂಗಿಲ್ಲ. ಅವ್ರದ್ದು ವೆಬ್ಸೈಟ್ ಥ್ರೂ ನಾವು ಇಮೇಲ್ ಮಾಡಿದರೆ ಇಮೇಲ್ ಅಡ್ರೆಸ್ ನಾಟ್ ಫೌಂಡ್ ಅಂತ ಬರಾಕತೈತಿ. ಆ್ಯಂಡ್ ಅವ್ರದ್ದು ವಾಟ್ಸಾಪಿಗೆ ನಾನು ರೀಚ್ ಔಟ್ ಮಾಡಿದ್ರು, ಜಸ್ಟ್ ಓಕೆ ಅಂತ ಮೆಸೇಜ್ ಬಂದು ಆಮೇಲೆ ಏನೂ ಅವ್ರದ್ದು ರೀಫಂಡ್ ಬಗ್ಗೆ ಏನೂ ಡೀಟೇಲ್ಸ್ ಇಲ್ಲ. ನಾನು ನೋಡ್ರಿ ಎಷ್ಟು ನಿನ್ನೆಯಿಂದ ಕಾಲ್ ಮಾಡಿ ನಂಗೆ ಸಾಕಾಗಿ ಹೋಗೈತಿ. ಇಷ್ಟು ಹೊಲಸು ಮಂದಿ ತಮ್ಮದು ಫೇಕ್ ಪ್ರಾಡಕ್ಟನ್ನು ಸೆಲ್ ಮಾಡೋಕ್ಕೆ ಈ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರಂದ್ರೆ ಪ್ಲೀಸ್ ಈ ಸ್ಕ್ಯಾಮ್ಗೆ ಯಾರೂ ಅದು ನಿಮ್ಮ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನಂದಂತೂ ಈಗ ದುಡ್ಡು ಹೋಗೈತಿ, ಏನು ಮಾಡೋಕ್ಕಾಗಿಲ್ಲ. ಬಟ್ ಈ ವೆಬ್ಸೈಟ್ ಥ್ರೂ ಪ್ಲೀಸ್ ಆ ಪ್ರಾಡಕ್ಟನ್ನು ಯಾರೂ ಆರ್ಡರ್ ಮಾಡಬೇಡ್ರಿ. ಒರಿಜಿನಲ್ ಪ್ರಾಡಕ್ಟನ್ನು ಡಿಫ್ರೆಂಟ್